ನಾಳೆ ಈವ್ನಿಂಗ್ ನಿನಗೆ ರಿಪೋರ್ಟ್ ಸಿಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು. ಬಾಯ್, ಸಿ ಯು. ಬಾಯ್. ಪ್ರಿಯಾ, ಬಾ ಅಕ್ಕ, ಕೂತ್ಕೋ ಕೂತ್ಕೋ. ನಾನೇ ನಿನ್ನ ಕರೆಯೋಣ ಅಂತಿದ್ದೆ ಅಕ್ಕ. ಇಲ್ಲಿ ನೋಡು, ಮದ್ವೆಗೋಸ್ಕರ ಬ್ಯಾಂಗಲ್ ಸೆಲೆಕ್ಟ್ ಮಾಡಿದೀನಿ. ಹೇಗಿದೆ ಹೇಳು? ನೋಡು ಪ್ರಿಯಾ, ವಸ್ತುಗಳ ಸೆಲೆಕ್ಷನ್ ಅಲ್ಲಿ ತಪ್ಪು ನಡೆದ್ರೆ ದುಡ್ಡು ನಷ್ಟ ಆಗತ್ತೆ, ಅಥವಾ ಬಳಸದೆ ಪಕ್ಕಕ್ಕಿಟ್ಬಿಡ್ಬಹುದು. ಆದ್ರೆ ನಿನ್ ಜೀವನ ಸಂಗಾತಿನ ಸೆಲೆಕ್ಟ್ ಮಾಡೋ ವಿಷಯದಲ್ಲಿ ಯಾಕೆ ಆತರ ಪಡ್ತಿದ್ಯಾ? ಅಷ್ಟಕ್ಕೂ ಯೋಚನೆ ಮಾಡದೆ ಯಾಕೆ ನಿರ್ಧಾರ ತಗೊಂಡೆ? ಜೀವನ ಪೂರ್ತಿ ಜೊತೆಲಿ ಬಾಳ್ಬೇಕಾಗಿರೋ ವ್ಯಕ್ತಿ ಬಗ್ಗೆ ಯಾವ ವಿಚಾರನೂ ತಿಳ್ಕೊಳ್ದೆ ಸಡನ್ ಆಗಿ ಈ ಮದ್ವೆ ಪ್ರಪೋಸಲ್ ಯಾಕಿಟ್ಟ ಅಂತ ತಿಳ್ಕೊಳ್ದೆ ಯಾಕೆ ಈ ಮದ್ವೆಗೆ ಒಪ್ಕೊಂಡೆ ನೀನು? ಮೊದ್ಲಿಂದ ಯಾಕಕ್ಕ ಈ ಮದ್ವೆ ವಿಷಯದಲ್ಲಿ ನೀನ್ ಈ ತರ ಮಾತಾಡ್ತಿದ್ಯಾ? ಅಮರ್ ಒಳ್ಳೆಯವನು ಅಂತ ಅಪ್ಪ ನಂಬಿದ್ದಾರೆ, ಅಮ್ಮ ನಂಬಿದ್ದಾರೆ, ನಾನು ನಂಬಿದ್ದೀನಿ. ನಿಂಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ ಅವ್ರ ಮೇಲೆ? ಸಹಾಯ ಮಾಡೋದಿಕ್ಕಾದ್ರೆ ಒಳ್ಳೆತನ ಇದ್ರೆ ಸಾಕಾಗತ್ತೆ ಪ್ರಿಯಾ. ಆದ್ರೆ ಒಬ್ರು ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಗಂಡ ನನ್ ಕಷ್ಟ ಸುಖದಲ್ಲಿ ಜೊತೆ ಇರ್ತಾನೆ ಅನ್ನೋ ಧೈರ್ಯ ಇರ್ಬೇಕಾಗತ್ತೆ. ಏನ್ ನೋಡ್ಕೊಂಡ್ ಅಮರ್ ಬಗ್ಗೆ ನಿಂಗೆ ಇಷ್ಟ ಧೈರ್ಯ ಬಂತು? ನಿನ್ನ ಚೆನ್ನಾಗ್ ನೋಡ್ಕೋತಾನೆ ಅನ್ನೋ ಯಾವ ನಂಬಿಕೆ ನಿನ್ಗೆ ಅಮರಲ್ಲಿ ಕಾಣಿಸ್ತು ಹೇಳು? ಏನ್ ಹೇಳಕ್ ಹೊರಟಿದ್ಯಾ? ನಾನ್ ಹೇಳೋದ್ ಹಾಗಿರ್ಲಿ ಪ್ರಿಯಾ, ನಮ್ ಮದ್ವೆಗ್ ಮುಂಚೆ ನೀನ್ ಸಾಹೇಬ್ರ ಜೊತೆ ಮಾತಾಡಿದ್ಯಾ? ಈ ಮದ್ವೆ ನಿನ್ಗೆ ಮನಸ್ಫೂರ್ತಿಯಾಗಿ ಇಷ್ಟ ಆಗಿದ್ಯಾ ಅಂತ ಕೇಳಿ ತಿಳ್ಕೊಂಡ್ಯಾ ಅಂತ ಪದೇ ಪದೇ ನನ್ನ ಹತ್ರ ವಿಚಾರಿಸ್ದೆ. ಮತ್ತೆ ಆ ಬುದ್ಧಿ ನಿನ್ ಮದ್ವೆ ವಿಷಯ ಬಂದ ತಕ್ಷಣ ಎಲ್ ಹೋಯ್ತು? ಅಪ್ಪ ಅಮ್ಮ ಇಷ್ಟಪಟ್ಟಿದ್ದಾರೆ ಸರಿ, ನೀನು ಒಂದ್ಸಲ ಅಮರ್ ಜೊತೆ ಮಾತಾಡಿ ನಿನ್ ಮನಸ್ಫೂರ್ತಿಯಾಗೆ ಮದ್ವೆ ಮಾಡ್ಕೋತಿದಾನೋ ಇಲ್ವೋ ಅಂತ ತಿಳ್ಕೊಂಡ್ಯಾ? ಸರಿ ಅಕ್ಕ, ನಾನ್ ಇವಾಗ್ಲೇ ಹೋಗಿ ಅಮರ್ ಜೊತೆ ಕ್ಲಿಯರ್ ಆಗಿ ಮಾತಾಡ್ತೀನಿ. ಅವನ್ ಮಾತಿನ ಮೇಲೆ ನಂಗ್ ನಂಬಿಕೆ ಬಂದ್ರೆ ನೀನು ಹ್ಯಾಪಿಯಾಗಿ ಮದ್ವೆಗೆ ಒಪ್ಕೋತೀಯ ಅಲ್ವಾ? ಒಪ್ಕೋತೀನಿ. ಹಾಗಾದ್ರೆ ನಾನು ಈಗ್ಲೇ ಹೋಗಿ ಅಮರ್ ಜೊತೆ ಮಾತಾಡಿ ನಿನ್ ಸಂದೇಹ ಎಲ್ಲ ಬಗೆಹರಿಸ್ತೀನಿ. ರಾಧಿಕಾ, ಹೇಗಿದೆ ಪರಿಸ್ಥಿತಿ? ಸಾಯಿ, ನಮ್ ಪ್ಲಾನ್ ಪ್ರಕಾರ ಪ್ರಿಯಾನ ಅಮರ್ ಹತ್ರ ಕಳ್ಸಿದ್ದೀನಿ. ಈಗ ಕತೆ ಮುಂದುವರಿಸಬೇಕಾಗಿರೋದು ನೀನೆ. ಮದ್ವೆ ನಿಲ್ಸೋದು ನಿನ್ ಕೈಲೇ ಇದೆ ಸಾಯಿ. ಡೋಂಟ್ ವರಿ ರಾಧಿಕಾ, ಪ್ರಿಯಾ ಅವಳ ಮನ್ಸ್ ಬದಲಾಯಿಸ್ಕೊಂಡು ಮದ್ವೆ ಬೇಡ ಅನ್ನೋ ತರ ನಾನ್ ಮಾಡ್ತೀನಿ. ಪ್ಲೀಸ್ ಸಾಯಿ, ಇದೇ ನಮ್ ಮುಂದೆ ಇರೋ ಅದ್ಭುತವಾದ ಅವಕಾಶ, ಇದನ್ ಮಿಸ್ ಮಾಡ್ಬೇಡ. ಇಲ್ಲ ರಾಧಿಕಾ, ತುಂಬಾ ಜೋಪಾನವಾಗಿ ಡೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಸೋ ಮಚ್. ಓಕೆ ರಾಧಿಕಾ. ಬಾಪ ಸಾಯಿ. ಡಾಕ್ಟರ್ ಅಂದ್ರೆ ಬೇರೆಯವ್ರ ಆರೋಗ್ಯ ಕಾಪಾಡೋದು ಅಷ್ಟೇ ಅಲ್ಲ, ನಮ್ಮ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೋಬೇಕು. ಅದಕ್ಕೆ ಗ್ರೀನ್ ಟೀ ಕುಡಿತಾ ಇದ್ದೀನಿ. ನೀನು ಕುಡಿತೀಯಾ? ಬೇಡ ಬಿಡ. ಹೌದು, ಆರೋಗ್ಯದ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡಿರೋ ನೀನು ಜೀವನದ ವಿಷಯದಲ್ಲಿ ಯಾಕೋ ಅಷ್ಟು ನಿರ್ಲಕ್ಷ್ಯ ಮಾಡ್ತಿದ್ಯಾ? ನಾನೇನೋ ಮಾಡ್ದೆ?
ನಾನು ರಾಧಿಕಾ ಪ್ಲಾನ್ ಮಾಡಿದ ಹಾಗೇನೆ ಪ್ರಿಯಾ ಇಲ್ಲಿಗೆ ಬರ್ತಿದ್ದಾಳೆ. ಅಮರ್, ಪ್ರಿಯಾನ ನೀನು ಇಷ್ಟಪಟ್ಟೆ ಮದುವೆ ಮಾಡ್ಕೋತಿದ್ಯಲ್ಲ? ಗೊತ್ತಿದ್ರು ಕೇಳ್ತಿದ್ಯಲ್ಲೋ. ಗೊತ್ತು ಅಮರ್. ಒಂದ್ ವೇಳೆ ನೀವು ತಾಂಬೂಲ ಬದಲಾಯಿಸ್ಕೊಂಡ್ಮೇಲೆ ಪ್ರಿಯಾ ಬಗ್ಗೆ ನಿಂಗೆ ಪ್ರೀತಿ ಹೆಚ್ಚಾಗಿದ್ಯಾ ಅಂತ ಕೇಳ್ತಿದ್ದೀನಿ. ಪ್ರಿಯಾ ಬಗ್ಗೆ ನನಗೆ ಒಂದ್ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಸಾಯಿ. ಮನ್ಸಲ್ಲಿ ಯಾವುದೇ ಥರದ ಅಭಿಪ್ರಾಯನೂ ಇಲ್ಲ. ನನ್ ಲವರ್ ಬಗ್ಗೆ ಇರೋ ಕೋಪದಲ್ಲಿ ಪ್ರಿಯಾನ ಮದ್ವೆ ಮಾಡ್ಕೋಬೇಕಂದ್ಕೊಂಡೆ ಹೊರತು ಪ್ರಿಯಾ ಅಂದ್ರೆ ಇಷ್ಟ ಅಂತ ಅಲ್ಲ. ಅಮರ್, ನಿಶ್ಚಿತಾರ್ಥ ಆಗೋದ್ಮೇಲಾದ್ರೂ ನೀನು ಒಂದ್ಸಲ ಪ್ರಿಯಾ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಅವಾಗ ನಿನ್ನ ಅಭಿಪ್ರಾಯ ಬದಲಾಗ್ತಿತ್ತೋ ಏನೋ. ಆಕ್ಚುಲಿ ಹಾಗೆ ಅಂದ್ಕೊಂಡಿದ್ದೆ ಮಗ. ಆದ್ರೆ ಇಷ್ಟನೇ ಇಲ್ದಿದ್ದಾಗ ಯಾಕೆ ಬಿಡು ಅಂತ ಹಾಗೆ ಬಿಟ್ಬಿಟ್ಟೆ. ನನ್ ಮೇಲಿರೋ ಪ್ರೀತಿಯಿಂದ ಅಮರ್ ನನ್ನ ಮದ್ವೆ ಆಗ್ತಿದ್ದಾನೆ ಅನ್ಕೊಂಡಿದ್ದೆ. ಅವನ್ ಪ್ರೀತಿನ ಮರಿಬೇಕು ಅನ್ನೋ ಸ್ವಾರ್ಥದಿಂದ ಮದ್ವೆ ಪ್ರಪೋಸಲ್ ಇಟ್ಟಿದ್ದಾನೆ ಅಂತ ಗೊತ್ತಿದ್ರೆ ಖಂಡಿತ ಒಪ್ಕೋತಿರ್ಲಿಲ್ಲ. ಹೌದಾ ಸಾಯಿ? ಹಾ, ನೀನ್ ಇಷ್ಟ ಬೆಳಿಗ್ಗೆನೆ ಇಲ್ಲಿಗೆ ಬಂದು ಪ್ರಿಯಾನ ಇಷ್ಟಪಟ್ಟೆ ಮದ್ವೆ ಆಗ್ತಿದ್ಯಾ ಅಂತ ಯಾಕೆ ಕೇಳ್ತಿದ್ಯಾ? ಅಯ್ಯೋ, ಕ್ಯಾಶುಯಲ್ ಆಗಿ ಕೇಳ್ತಿದ್ದೀನೋ. ಅಷ್ಟೇನಾ? ಅಷ್ಟೇ ಮಗ. ಕೇವಲ ರಾಧಿಕಾ ಮೇಲಿರೋ ದ್ವೇಷಕ್ಕೇನೆ ಪ್ರಿಯಾನ ಮದ್ವೆ ಮಾಡ್ಕೋಬೇಕನ್ಕೊಂಡಿದ್ದೀನಿ. ಅದನ್ ಬಿಟ್ಟು ನನ್ನ ಅಭಿಪ್ರಾಯ ಯಾವತ್ತೂ ಬದಲಾಗಲ್ಲ. ನೀನು ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂತಿದ್ಯಾ ಅಂತ ಪ್ರಿಯಾಗ್ ಗೊತ್ತಾಗಿದೆ. ಅಷ್ಟು ಸಾಕು ನಂಗೆ. ಅಕ್ಕ, ಪ್ರಿಯಾ, ಅಕ್ಕ, ಅಕ್ಕ. ಪ್ರಿಯಾ, ಏನಾಯ್ತು ಪ್ರಿಯಾ? ಯಾಕೆ ಅಳ್ತಿದ್ಯಾ? ಅಕ್ಕ, ನೀನ್ ಹೇಳ್ದಾಗೇನೆ ಅಮರ್ ಜೊತೆ ಮಾತಾಡೋಣ ಅಂತ ಹೋದೆ. ಅಂದ್ರೆ ನನ್ ಒಳಗಡೆ ಹೋಗಕ್ ಮುಂಚೆ ಅವನು ಒಂದ್ ಫ್ರೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ ಕಂಡ್ರೆ ಇಷ್ಟ ಇಲ್ದಿದ್ರು, ಯಾವುದೇ ಅಭಿಪ್ರಾಯ ಇಲ್ದಿದ್ರು ಈ ಮದ್ವೆ ಮಾಡ್ಕೋತಿದ್ದಾನೆ ಅಂತ ನಂಗೆ ಅರ್ಥ ಆಯ್ತು ಅಕ್ಕ. ಸೊ ನಾನು ಮತ್ತೆ ಸಾಯಿ ಮಾಡಿದ ಪ್ಲಾನ್ ವರ್ಕೌಟ್ ಆಗಿದೆ ಅಂತಾಯ್ತು. ಸೂಪರ್. ಮತ್ತೆ ಮದ್ವೆ ಬಗ್ಗೆ ಇವಾಗ ಏನ್ ಡಿಸೈಡ್ ಮಾಡ್ದೆ ಪ್ರಿಯಾ? ಅಕ್ಕ, ನೀನ್ ಯಾಕೆ ಮೊದ್ಲಿಂದಾನು ನಾನು ಅಮರ್ನ ಮದ್ವೆ ಮಾಡ್ಕೊಳ್ಳೋ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಅಂತ ಗೊತ್ತಿಲ್ದಿದ್ರು ಈ ಮದ್ವೆ ನಡೆಯೋದಂತೂ ಕರೆಕ್ಟ್ ಅಲ್ಲ ಅಕ್ಕ. ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಿದ್ಯಾ? ಆವೇಶದಲ್ಲಿ ಹೇಳ್ತಿದ್ಯಾ? ಯೋಚನೆ ಮಾಡಿ ಹೇಳ್ತಿದ್ದೀನಕ್ಕ. ಮದ್ವೆಗ್ ಮುಂಚೆನೆ ನನ್ ಕಂಡ್ರೆ ಇಷ್ಟ ಇಲ್ದಿದ್ರೆ ಮದ್ವೆ ಆದ್ಮೇಲೆ ಅವನಿಗೆ ನನ್ ಮೇಲೆ ಪ್ರೀತಿ ಎಲ್ಲಿರುತ್ತಕ್ಕ?
ಅವನ್ ಹಳೆ ಲವರ್ನ ಮರಿಬೇಕು ಅಂತಾನೋ ಯಾರು ಹೇಳಿದ್ರು ಅಂತಾನೋ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಹೊರತು ಅದರಿಂದ ಇಬ್ರು ಸಂತೋಷವಾಗಿರಲ್ಲ ಅಕ್ಕ. ಇವಾಗ ಏನ್ ಮಾಡೋದು ಪ್ರಿಯಾ? ಅಕ್ಕ ಅಪ್ಪಂಗ್ ಹೇಳಿ ಮದ್ವೆ ಕ್ಯಾನ್ಸಲ್ ಮಾಡ್ಸೋಣ ಅಕ್ಕ. ನೀನು ಜೊತೆಲಿ ಬಂದ್ರೆ ಚೆನ್ನಾಗಿರುತ್ತಕ್ಕ. ನಡಿಯಕ್ಕ ಹೋಗೋಣ. ಆಯ್ತು, ನಡಿ ನಡಿ. ಥ್ಯಾಂಕ್ ಗಾಡ್. ಸುಜಾತ ಬೇಗ ತಗೊಂಡ್ ಬಾ. ಬರ್ತಿದ್ದೀನಿ. ಅಲ್ಲಿಡು. ನೀವ್ ಎದ್ದೇಳ್ರಿ, ನಾನ್ ಮಾಡ್ತೀನಿ. ಬೇಡ, ನನ್ ಮಗಳು ಮದುವೆಯಲ್ಲಿ ಅವಳು ತಲೆ ಮೇಲೆ ಬೀಳೋ ಅಕ್ಷತೆ ಕಾಳು ನನ್ ಕೈಯಾರೆ ಮಾಡ್ಬೇಕು. ಅಪ್ಪ ಏನಮ್ಮ? ಯಾಕಮ್ಮ ಹಾಗೆ ನಿಂತಿದ್ದೀರಾ? ಮಾತಾಡಿ. ನಾನು ಇವಾಗ ಈ ಮಾತು ಹೇಳ್ತಿದ್ದೀನಿ ಅಂತ ನೀವು ಬೇಜಾರ್ ಮಾಡ್ಕೋಬಾರ್ದು. ಯಾವ್ದ್ರ ಬಗ್ಗೆ ಅಮ್ಮ ಹೇಳ್ತಿರೋದು? ನಂಗೆ ಮದ್ವೆ ಇಷ್ಟ ಇಲ್ಲ ಅಪ್ಪ. ಮದ್ವೆ ಇಷ್ಟ ಇಲ್ವಾ? ಯಾಕಮ್ಮ? ಪ್ರೀತಿಸೋವಾಗ ಮಾತ್ರ ಅಲ್ಲ ಅಪ್ಪ, ಮದ್ವೆ ಆಗೋವಾಗ್ಲೂ ಗಂಡು ಹೆಣ್ಣಿನ ಮನ್ಸು ಒಂದಾಗ್ಬೇಕು. ಆಗ್ಲೇ ಆ ಸಂಸಾರ ತುಂಬಾ ಚೆನ್ನಾಗಿರೋದು. ನನ್ ಕಂಡ್ರೆ ಇಷ್ಟನೇ ಇಲ್ದೇನೆ ಅಮರ್ ಈ ಮದ್ವೆ ಮಾಡ್ಕೋತಿದ್ದಾನಂತೆ. ಪ್ರಿಯಾ ಬಗ್ಗೆ ನನಗೆ ಒಂದ್ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಮನ್ಸಲ್ಲಿ ಯಾವುದೇ ತರದ ಅಭಿಪ್ರಾಯನೂ ಇಲ್ಲ. ಹಾಗಿರುವಾಗ ನಾನು ಹೇಗ್ ಸುಖವಾಗಿರ್ತೀನಿ? ಆತ್ರ ಪಟ್ಟು ನಿರ್ಧಾರ ತಗೋಬೇಡಿ ಅಂತ ನಾನ್ ಮುಂಚೆಯಿಂದಾನೇ ಹೇಳ್ತಾನೆ ಇದ್ದೆ ಅಪ್ಪ. ನೀವೇ ನನ್ ಮಾತು ಕೇಳಲಿಲ್ಲ. ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೊಂಡ್ರೆ ಆಮೇಲೆ ಇವರಿಬ್ರು ಹೇಗ್ ಸಂಸಾರ ಮಾಡ್ತಾರೆ? ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋಂಥದ್ದು ಏನಿದೆಯೇ? ಹಾಗಂದ್ರೆ ಹೇಗಮ್ಮ? ಅಮರ್ಗೆ ಇಷ್ಟ ಇಲ್ದಿದ್ರು ಅವನನ್ನೇ ಮದ್ವೆ ಮಾಡ್ಕೊಂಡು ಜೀವನ ಪೂರ್ತಿ ನರಕ ಅನ್ಭವಿಸು ಅಂತಿದ್ಯಾ? ಗೊತ್ತಿದ್ದು ಇವಳಗ್ ಕಷ್ಟ ಕೊಡಕ್ ನೋಡ್ತಿದ್ಯಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಮರ್ಗೆ ಈ ಮದ್ವೆ ಇಷ್ಟ ಇಲ್ಲ. ನೋಡಮ್ಮ, ಪ್ರಿಯನ್ ಕಂಡ್ರೆ ಇಷ್ಟ ಇಲ್ದೇನೆ ಅಮರ್ ಈ ಮದುವೆ ಮಾಡ್ಕೋತಿದ್ದಾನೆ ಅಂತ ನಮ್ಗೆ ಮೊದ್ಲೇ ಗೊತ್ತಮ್ಮ. ಗೊತ್ತಾ? ಗೊತ್ತಿತ್ತು ನೀವ್ ಈ ಮದ್ವೆಗೆ ಒಪ್ಕೊಂಡ್ರಾ? ಹೌದಮ್ಮ, ಅಮರ್ ನಮ್ ಜೊತೆ ಎಲ್ಲ ವಿಷಯನೂ ಹಂಚ್ಕೊಂಡಿದ್ದಾನೆ. ಅಮರ್ ನೀನಾ? ಸಾಕು. ಏನಪ್ಪ, ಏನಾದ್ರೂ ಹೇಳ್ಬೇಕಿತ್ತ?
ಆಂಟಿ ಇಲ್ವಾ? ಏನಾದ್ರೂ ಮಾತಾಡ್ಬೇಕಾ? ಏನ್ ಪರವಾಗಿಲ್ಲ, ನನ್ನ ಹತ್ರ ಹೇಳಿದ್ರೆ ಅವಳ ಹತ್ರ ಹೇಳ್ದಂಗೆ. ಅವಳಿಗೆ ಹೇಳ್ದೆ ನಾ ಯಾವ ವಿಷಯನೂ ಮುಚ್ಚಿಡಲ್ಲ. ಏನ್ ವಿಷಯ ಹೇಳು? ಏನಾಯ್ತಪ್ಪ? ಹೇಳು ಅಮರ್. ತಾಂಬೂಲ ಬದಲಾಯಿಸಿದ ಮೇಲೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಿಯಾನ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೋತಿಲ್ಲ. ಹೌದಂಕಲ್, ನನ್ನ ಪ್ರೀತಿ ನನ್ನ ಮನ್ಸಿಗೆ ಗಾಯ ಮಾಡಿದೆ. ಆ ಗಾಯ ಮಾಗ್ಬೇಕು ಅಂದ್ರೆ ನಂಗೊಂದು ಒಳ್ಳೆ ಜೋಡಿ ಬೇಕು ಅಂತ ನಿಮ್ಮಂತ ಒಳ್ಳೇದ್ ಬಯಸೋರು ಮತ್ತೆ ಒಂದಿಷ್ಟು ಸ್ನೇಹಿತರು ಹೇಳಿದ್ರಿಂದ ನಾನ್ ಮದುವೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ತಗೊಂಡೆ. ಪ್ರಿಯಾನ ಮದುವೆ ಮಾಡ್ಕೊಳ್ಳಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅವಳು ನಿಮ್ಮಗಳು. ನೀವು ಅವಳಿಗೆ ಕೋಪ ಆವೇಶದ ಬದಲು ಎಲ್ಲಾರನ್ನೂ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿನ ಹೇಳ್ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು. ನನ್ನ ಪ್ರೀತಿ ಬಗ್ಗೆ ಗೊತ್ತಿರೋ ಪ್ರಿಯಾ ನನ್ನ ಹೆಂಡತಿಯಾಗಿ ಬಂದ್ರೆ ನನ್ನ ಹಳೆ ಗಾಯ ಬೇಗ ಮಾಗ್ಬಿಡುತ್ತೆ. ಅವಳು ಇದನ್ನ ಅರ್ಥ ಮಾಡ್ಕೋತಾಳೆ ಅಂತಾನೆ ನಾನೀ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಈ ವಿಷಯನ್ ಮನ್ಸಲ್ಲೇ ಮುಚ್ಚಿಟ್ಟು ಮದುವೆ ಮಾಡ್ಕೊಂಡ್ರೆ ನಾನು ತಪ್ಪು ಮಾಡ್ದಾಗತ್ತೆ. ಮದುವೆ ಅಂದ್ರೆ 2 ಮನ್ಸುಗಳು ಬೆರೆಯೋದು ಮಾತ್ರನೇ ಅಲ್ಲ, ಮುಚ್ಚುಮರೆ ಇಲ್ದಿರೋ ಪ್ರಯಾಣ ಅನ್ನೋದೇ ನನ್ನ ಅಭಿಪ್ರಾಯ. ಹಾಗಂತ ಪ್ರಿಯಾಗೆ ನನ್ನಿಂದ ಯಾವ ಕಷ್ಟನೂ ಬರಲ್ಲ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಅಂಕಲ್, ಒಂದ್ಸಲ ಪ್ರಿಯಾನ್ ಕರೆದ್ರೆ ಈ ವಿಷಯನ ಅವಳಿಗೂ ಹೇಳ್ಬಿಡ್ತೀನಿ. ಪ್ರಿಯ ಮನೇಲಿಲ್ಲಪ್ಪ, ಹೊರಗಡೆ ಹೋಗಿದ್ದಾಳೆ. ಓ ಹಾಗ? ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಂಕಲ್, ನಾನೀಗ ಹೇಳ್ದೆ ಅಂತ ನಿಮ್ಗೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲಪ್ಪ, ನಮ್ಗೆಲ್ಲ ಸುಳ್ಳು ಪ್ರೀತಿ ತೋರಿಸಿ ಪ್ರಿಯ ಕೊರಳಿ ತಾಳಿ ಕಟ್ಟೋ ಬದಲು ಮದುವೆಗೆ ಮುಂಚೆನೆ ನಿಯತ್ತಾಗಿ ನಿಜ ಹೇಳಿದ್ಯಾ. ಇಷ್ಟಪಡೋದ್ರಲ್ಲಿ ಏನಿದೆ ಬಿಡು. ಒಂದಷ್ಟು ದಿನ ಸಂಸಾರ ಮಾಡಿದ್ರೆ ಒಬ್ರನ್ನೊಬ್ರು ನೀವಾಗೇ ಇಷ್ಟಪಡ್ತೀರಾ. ಕಲ್ಮಶ ಇಲ್ದಿರೋ ನಿನ್ ಮನ್ಸು ನನ್ ಮಗಳಿಗೆ ಪ್ರೀತಿ ತೋರಿಸುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಅಂಕಲ್, ನೀವೀ ಮಾತಂದ್ರಲ್ಲ ಅಷ್ಟ್ ಸಾಕು. ನಿಮ್ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಸುಳ್ಳು ಹೇಳಿ ಮದ್ವೆ ಮಾಡ್ಕೊಳ್ದೇನೆ ಮುಂಚೆನೆ ನಿಜ ಹೇಳ್ಬಿಟ್ಟ. ಅಮರ್ ಒಳ್ಳೆಯವನು ಅನ್ನೋಕೆ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋಕೆ ಇಷ್ಟ್ ಸಾಲ್ದ ಪ್ರಿಯಾ? ಅಮರ್ ಈ ವಿಷಯನ ನಿಮ್ಮ ಹತ್ರ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದಾನಾ? ಆತರ ಪಟ್ಟು ನಾನೇ ಅಪಾರ್ಥ ಮಾಡ್ಕೊಂಡೆ. ಅಪ್ಪ, ನನ್ನ ಕ್ಷಮ್ಸಪ್ಪ. ನಾನ್ ಮದ್ವೆ ಮಾಡ್ಕೋತೀನಿ. ಪ್ರಿಯಾ, ಏನ್ ಮಾತಾಡ್ತಿದ್ಯಾ? ಅವನ್ ಹಾಗೆ ಹೇಳ್ಬಿಟ್ಟ ಅಂತ ಇಷ್ಟ ಬೇಗ ನಿನ್ ಅಭಿಪ್ರಾಯ ಬದಲಾಯಿಸ್ಬಿಟ್ಯಾ? ಇದು ನಿನ್ ಜೀವನ. ಹಿಂದೆ ಮುಂದೆ ಯೋಚನೆ ಮಾಡು. ಒಂದ್ಸಲ ನಿನ್ ಕೊರಳಿಗೆ ತಾಳಿ ಬಿತ್ತು ಅನ್ಕೋ, ಆಮೇಲೆ ನೀನೇನು ಮಾಡಕ್ಕಾಗಲ್ಲ. ಅಮರಾಧಿಕಾ, ನೀನ್ ಏನೇನೋ ಯೋಚನೆ ಮಾಡಿ ಅಗತ್ಯ ಇಲ್ಲದೆ ಆತಂಕ ಪಡ್ತಿದೀಯಾ? ನಿನ್ ತಂಗಿನ ಖಂಡಿತ ಅಮರ್ ಚೆನ್ನಾಗೇ ನೋಡ್ಕೋತಾನೆ. ನಾನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಮೇಲೂ ಅಮರ್ದು ಸ್ವಚ್ಛವಾದ ಮನ್ಸು ಅಂತ ನಿನಗನ್ನಿಸ್ತಿಲ್ವೇನಮ್ಮ? ಇಲ್ಲಿ ನೋಡು, ನಿನ್ ಮದ್ವೆಗೆ ಅಕ್ಷತೆ ರೆಡಿ ಮಾಡ್ತಿದ್ದೀನಿ. ಬಾಬಾ ಬನ್ನಿ, ಇಲ್ಲಿ ಕೊಡು.